ಬೆಂಗಳೂರಿನ ವಾತಾವರಣ ಹಾಗೇನೆ ಚಳಿ ಹಾಗೇನೆ ಮಳೆಗೆ ಬಹಳಷ್ಟು ತರಕಾರಿಗಳ ರೇಟ್ ಕೂಡ ಜಾಸ್ತಿ ಆಗಿದೆ. ಅದರಲ್ಲಿ ಕೂಡ ನುಗ್ಗೆಕಾಯಿ ಮಾರ್ಕೆಟ್ ಅಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ಜನಸಾಮಾನ್ಯರು ಇದಕ್ಕೆ ಏನ್ ಹೇಳ್ತಾರೆ ಬನ್ನಿ ಕೇಳ್ಕೊಂಡು ಬರೋಣ. ಸರ್, ಒಂದು ಕಡೆ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ನೋಡಿದಾಗ ನುಗ್ಗೆಕಾಯಿ ಅನ್ನೋದು ಇಲ್ವೇ ಇಲ್ಲ, 100-120 ಆಗಿದೆ. ಸರ್, ಪೊಟ್ಯಾಟೊ ಆಗಿರ್ಬೋದು, ಈರುಳ್ಳಿ ರೇಟ್ ಹೇಗಿದೆ? ಯಾಕೆ ತರಕಾರಿ ಬೆಳೆ ಜಾಸ್ತಿ ಆಗಿದೆ ಸರ್? ವೆದರ್ ಪ್ರಾಬ್ಲಮ್ ಹೇಗೆ? ಮಳೆ ಅಂತ ಆಲೂಗಡ್ಡೆ 25 ಇದೆ, ಈರುಳ್ಳಿ ಸಸ್ತಾ ಇದೆ, ಟೊಮಾಟೊ ಬೆಲೆ ಜಾಸ್ತಿ ಇದೆ, 50 ರೂಪಾಯಿ ಕೆಜಿ, 40 ರೂಪಾಯಿ ಕಿಲೋ ಟೊಮಾಟೊ, ಉಳ್ಳಿಗ 40, ಕ್ಯಾರೆಟ್ 40, 50, ಬಟಾಣಿ 100 ರೂಪಾಯಿ, ಎಲ್ಲ ತರಕಾರಿ ಡಿಮಾಂಡ್ ಇದೆ. ನುಗ್ಗೆಕಾಯಿ ಸೀಸನ್ ಇಲ್ಲ ಇವಾಗ, ಅನ್ಸೀಸನ್ನು ರೇಟು ಜಾಸ್ತಿ ಇದೆ, ಅನ್ಸೀಸನ್ನು. ನುಗ್ಗೆಕಾಯಿ ಬಂದು 600-800 ಕೆಜಿ ಇದೆ. ಸೀಸನ್ ಇಲ್ಲ, ಅನ್ಸೀಸನ್ ಇದೆ ಇವಾಗ. ಇದಕ್ಕೆ ವ್ಯಾಪಾರ ಸ್ಲೋ ಇದೆ, ಏನು ಫಾಸ್ಟ್ ಇಲ್ಲ. ಒಂದು ಕಡೆ ಬೆಂಗಳೂರಲ್ಲಿ ನಾವು ಪ್ರತಿದಿನ ವಾತಾವರಣ ಕೂಡ ನೋಡ್ತಾ ಇರ್ಬೋದು, ದಿನೇ ದಿನೇ ವಾತಾವರಣ ಬದಲಾವಣೆ ಕೂಡ ಆಗ್ತಾ ಇರುವಂಥದ್ದು. ಇಲ್ಲಿರೋರ್ನ ಕೇಳುವ, ಸರ್ ಇಲ್ಲಿ ವೆರೈಟಿ ತರಕಾರಿಗಳಿದೆ, ಸೊ ತರಕಾರಿಗಳ ಬೆಲೆ ಎಷ್ಟಿದೆ ಅನ್ನೋ ವ್ಯಾಪಾರಸ್ಥರನ್ನೇ ಕೇಳ್ತೀನಿ. ಸರ್, ತರಕಾರಿ ಬೆಲೆ ಹೇಗಿದೆ, ವ್ಯಾಪಾರ ಹೇಗಿದೆ? ವ್ಯಾಪಾರ ಅಷ್ಟು ಏನು ನಡೀತಾ ಇಲ್ಲ, ಪಬ್ಲಿಕ್ ಇಲ್ಲ ಇಲ್ಲಿ. ಬೆಳೆಗಳು ಎಲ್ಲ ಕಡಿಮೆನೇ ಇದೆ, ಯಾವ ಜಾಸ್ತಿ ಇಲ್ಲ. ಉಳ್ಳಿಕಾಯಿ 60 ರೂಪಾಯಿ ಇದೆ, ಹೀರೆಕಾಯಿ 60-50 ಇದೆ, ಮುಲ್ಲಂಗಿ 20 ರೂಪಾಯಿ ಇದೆ. ಎಲ್ಲ ಬೆಳೆಗಳು ಕಮ್ಮಿ ಇದೆ, ತಗೊಳ್ಳೋರು ಪಬ್ಲಿಕ್ ಇಲ್ಲ. ಸರ್, ಎಲ್ಲೋ ಒಂದ್ ಕಡೆ ಮಾರ್ಕೆಟ್ ಅಲ್ಲಿ ನಾವು ನೋಡ್ತಾ ಇರ್ಬೋದು ನುಗ್ಗೆಕಾಯಿ ರೇಟ್ ಜಾಸ್ತಿ ಇದೆ. ನುಗ್ಗೆಕಾಯಿ ಯಾಕೆ? ಅದು ರೀಸನ್ ಮಾತ್ರ ಒಂದೇ ಕ್ವಾಲಿಟಿ ಬೆಲೆ ಇರೋದು. ಅದು ನುಗ್ಗೆಕಾಯಿ ಬರ್ತಾ ಇಲ್ಲ ಜಾಸ್ತಿ, ಸೀಸನ್ ಇಲ್ಲ, ಅನ್ಸೀಸನ್ ಬಗ್ಗೆ ಬರ್ತಾ ಇರೋದು. ಅದಕ್ಕೋಸ್ಕರ ಅದು 600 ರೂಪಾಯಿ 500 ರೂಪಾಯಿ ಇದೆ ನುಗ್ಗೆಕಾಯಿ. ಸರ್, ಈಗ ನಿಮ್ಗೇನೋ ಗೊತ್ತು, ನುಗ್ಗೆಕಾಯಿ ಅಂದ್ರೆ ಪ್ರತಿಯೊಂದು ಸಾಂಬಾರ್ಗಳಲ್ಲಿ ನುಗ್ಗೆಕಾಯಿ ಹಾಕ್ತಾರೆ. ಹಾಗೇನೆ ಮದುವೆ ಸಮಾರಂಭಗಳಲ್ಲಿ, ಹೋಟೆಲ್ಗಳಲ್ಲಿ ಸಾಂಬಾರ್, ಇಡ್ಲಿ ಸಾಂಬಾರ್ಗೆ ನುಗ್ಗೆಕಾಯಿ ಇರುವಂತದ್ದು. ಸೊ ಈಗ ಬರದೇ ಇದ್ದಾಗ ಗ್ರಾಹಕರು ನಿಮ್ಮ ಹತ್ರ ಕೇಳ್ತಾರಾ? ಬಂದು ಕೇಳ್ತಾರೆ, ಕೇಳೋದಕ್ಕೆ ನಾವು ಇಟ್ಟಿರೋದು. ಆದರೆ ಜಾಸ್ತಿ ಜನ ತಗೊಳ್ತಾ ಇಲ್ಲ. ಯಾರಿಗೆ ಬೇಕಾಗಿದೆ ಅವರೇ ತಗೊಳ್ತಾ ಇದ್ದಾರೆ, ಎಲ್ಲಾರ ಪಬ್ಲಿಕ್ ಯಾರು ತಗೊಳ್ತಾ ಇಲ್ಲ ಆ ಬೆಲೆಗೆ. ಶುಂಠಿ ಮತ್ತೆ ಮೆಣಸಿನಕಾಯಿ ಹಾಗೇನೆ ಬೆಳ್ಳುಳ್ಳಿ ಇದೆ, ಇದರ ರೇಟ್ ಕೂಡ ಕೇಳುವ. ಸರ್, ಶುಂಠಿಗೆ ಎಷ್ಟಿದೆ ಕೆಜಿಗೆ? 80 ರೂಪಾಯಿ 70 ರೂಪಾಯಿ ಇದೆ ಕೆಜಿ. ಮೆಣಸಿನ್ಕಾಯಿ 60 ರೂಪಾಯಿ 40 ರೂಪಾಯಿ 50 ರೂಪಾಯಿ. ಬೆಳ್ಳುಳ್ಳಿ 100 ರೂಪಾಯಿ ಇದೆ ಕೆಜಿ. ಒಳ್ಳೆ ಹವಿ ವ್ಯಾಪಾರ ಏನಿಲ್ಲ, ಭಾಳ ಡಲ್ ಆಗಿದೆ. ಇದು ಗೊತ್ತಿಲ್ಲ, ಭಾಳ ಗಿರಾಕಿಲ್ಲ, ಪಬ್ಲಿಕ್ ಇಲ್ಲ ಮಾರ್ಕೆಟಲ್ಲಿ. ಇದೆಲ್ಲ ಆಚೆ ಎಲ್ಲೂ ಕೂಡ ನುಗ್ಗೆಕಾಯಿ ಅನ್ನೋದು ಇಲ್ವೇ ಇಲ್ಲ. ಯಾಕಂದ್ರೆ ಈಗಾಗಲೇ ನುಗ್ಗೆಕಾಯಿಗೆ ಬಹುತೇಕ ರೇಟ್ ಇದೆ ಅನ್ನೋದು ಕೂಡ ಇರುವಂತದ್ದು. ಸದ್ಯ ನೀವು ನೋಡ್ತಾ ಇರಬಹುದು, ಬೆಂಡೆಕಾಯಿಗೆ 60 ಇದೆ, ಹಾಗೇನೆ ಸೌತೆಕಾಯಿಗೆ 40, ಬೀಟ್ರೋಟ್, ಹೀಗೆ ಒಂದೊಂದರ ರೀತಿಯ ವ್ಯಾಪಾರದಲ್ಲಿ ಕೂಡ ಅಂದ್ರೆ ಬೆಲೆ ಏರಿಕೆ ಇದೆ ಅಂತ ಹೇಳ್ಬೋದು. ಇಲ್ಲೊಬ್ರು ವ್ಯಾಪಾರಸ್ಥರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಹೇಗಿದೆ ಬೆಲೆ? ಎಲ್ಲ ಜಾಸ್ತಿ ಆಗಿದೆ, ತುಂಬಾ ಜಾಸ್ತಿ ಇರೋದು ನುಗ್ಗೆಕಾಯಿ 600 ರೂಪಾಯಿ ಕೆಜಿ ಇದೆ. ಬೀನ್ಸ್ ಎಲ್ಲ 60 ರೂಪಾಯಿ. ಬನಾನಿ ಅವರೇಗ ಬೆಲೆ ಜಾಸ್ತಿ, ಅವರೇಗ 100 ರೂಪಾಯಿ ಇದೆ. ಬೆಲೆ ಜಾಸ್ತಿ, ಅದು ಎಲ್ಲ ಆಚೆಯಿಂದ ಮಹಾರಾಷ್ಟ್ರ ಇನ್ನು ಬರ್ತಾ ಇರೋದು, ಅದಕ್ಕೆ ಬೆಲೆ ಜಾಸ್ತಿ ಇದೆ. ಇಲ್ಲಿ ಬೀಳ್ತಾ ಇಲ್ಲ. ಅದಕ್ಕೆ ಬೆಲೆ ಎಲ್ಲ 60 ರೂಪಾಯಿ. ಬೀನ್ಸು, ಕ್ಯಾರೆಟು, ತೊಗರಿಗ, ಬೆಂಡೆಕಾಯಿ ಎಲ್ಲ 60 ರೂಪಾಯಿ ಇದೆ. ಮಿಕ್ಕಿದ್ದು ಬಡಾನಿ ಅವರೇಗ 100 ರೂಪಾಯಿ ಇದೆ. ಟಮಾಟ ಈರುಳ್ಳಿ ಕಮ್ಮಿ ಇದೆ. ಟಮಾಟ ಬೆಲೆ ತುಂಬಾ ಜಾಸ್ತಿ ಇದೆ, 40-50 ರೂಪಾಯಿ ಇದೆ. ಅಲ್ವಾ, ಕಮ್ಮಿ ಆಗ್ತಾ ಇದೆ. ಒಂದೊಂದು ತಗೊಳ್ಳೋದು ಎಲ್ಲ ಅರ್ಧ ಕೆ ತಗೊಂತಾ ಇದೆ. ಹೌದಾ, ಐಟಮ್ ಕಮ್ಮಿ ಬರ್ತಾ ಇದೆ. ಹೌದು, ಅದಕ್ಕೋಸ್ಕರ. ಇವ್ರು ಕೂಡ ಹೇಳಿದ್ರು, ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದರ ಬೆಲೆ ಕೂಡ ಏರಿಕೆ ಆಗಿದೆ ಅಂತ. ಯಾಕಂದ್ರೆ ಇಲ್ಲಿ ಬೀನ್ಸ್ ಇದೆ, ಬೀನ್ಸ್ ಕೆಜಿಗೆ 60 ಇರುವಂತದ್ದು, ಮಾಮೂಲಿಯಾಗಿ 30 ಇರುತ್ತೆ. ಹಾಗೇನೆ ಬೆಂಡೆಕಾಯಿ 30-40 ಇರುವಂತದ್ದು ಈಗ 60 ರೂಪಾಯಿ ಆಗಿದೆ. ಹಾಗೇನೆ ಸೌತೆಕಾಯಿ ಬಾಕಿ ಟೈಮಲ್ಲಿ 20 ರೂಪಾಯಿ ಇರುತ್ತೆ, ಆದ್ರೆ ಕೆಜಿಗೆ 40 ರೂಪಾಯಿ ಇರುವಂತದ್ದು. ಸೊ ಮತ್ತೊಬ್ರನ್ನ ಕೂಡ ಕೇಳಿಸ್ತೀನಿ. ಸರ್, ಕ್ಯಾಪ್ಸಿಕಮ್ ಆಗಿರ್ಬಹುದು, ಹೀರೆಕಾಯಿ ಎಷ್ಟಿದೆ ಕೆಜಿಗೆ? 60 ರೂಪಾಯಿ ಇದೆ ಕೆಜಿ. 60 ಇದೆಯಾ. ಇವಾಗ ಮಳೆ ಬಂತಲ್ಲ, ಅದರಿಂದ ಸ್ವಲ್ಪ ಗಿಡ ಎಲ್ಲ ಹೋಯ್ತು, ರೇಟ್ ಜಾಸ್ತಿ ಆಗಿದೆ. ಬಟಾಣಿ 80, 80. ಇದು 60. ಕ್ಯಾಪ್ಸಿಕಮ್ 60. ನೋಡಿದ್ರಲ್ಲ, ಇಲ್ಲಿ ಕ್ಯಾಪ್ಸಿಕಮ್ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಬಟಾಣಿ ಎಲ್ಲದಕ್ಕೂ ಕೂಡ ಕೆಜಿಗೆ 60 ರೂಪಾಯಿ ಇರುವಂತದ್ದು. ಸೊಪ್ಪನ್ನ ಕೂಡ ಮಾರಾಟ ಮಾಡ್ತಿದ್ದಾರೆ. ಸೊಪ್ಪುಗೆ ಎಷ್ಟಿದೆ ಅಂತ ಕೇಳುವ. ಸರ್, ಈಗಾಗಲೇ ಬೆಲೆ ಏರಿಕೆ ನಡುವೆ ವ್ಯಾಪಾರ ಹೇಗಿದೆ? ಪ್ರತಿಯೊಂದು ದಂಟಿನ ಬೆಲೆ ಹೇಗಿರುವಂತದ್ದು? ಬೆಲೆ ಕಡಿಮೆ ಇದೆ ಮೇಡಮ್ ಅವರೇ. ವ್ಯಾಪಾರ ಇಲ್ಲ, ಗ್ರಾಹಕರಿಲ್ಲ, ಜನನೇ ಇಲ್ಲ, ಫುಲ್ ಖಾಲಿ ಇದೆ ಮಾರ್ಕೆಟ್. ತುಂಬಾ ಕಡಿಮೆ ಇದೆ ವ್ಯಾಪಾರ. ಸೊಪ್ಪು ಬೆಲೆ ಹೇಳೋದಾದ್ರೆ ದಂಟು ಸೊಪ್ಪು, ಚಿಲ್ಕರ್ಬೆ ಸೊಪ್ಪು ಅದು 20 ರೂಪಾಯಿ ಇದೆ. ಇದು 20 ರೂಪಾಯಿ ಇದೆ, 10 ರೂಪಾಯಿ ಇದೆ. ಪುದೀನ 5 ರೂಪಾಯಿ ಇದೆ. ಕೊತ್ತಂಬರಿ ಪಾರಂ 20 ರೂಪಾಯಿ ಇದೆ. ನಾಟಿ 30 ರೂಪಾಯಿ ಇದೆ.
ಮೆಂತ್ಯ ಸೊಪ್ಪು 10 ರೂಪಾಯಿ ಇದೆ, ಪಾಲಕ್ 10 ರೂಪಾಯಿ ಇದೆ, ವ್ಯಾಪಾರ ಇಲ್ಲ ಮೇಡಮ್. ಸರ್ ಎಲ್ಲೊಂದ್ ಕಡೆ ತರಕಾರಿಗಳ ಬೆಲೆ ಏರಿಕೆ ಆಗಿದೆ ಅನ್ನೋ ಮಾತುಗಳು ಇರುವಂತದ್ದು. ಸೊ ಸೊಪ್ಪು ಬೆಲೆ ಹಾಗಾದ್ರೆ ಕಡಿಮೆ ಇದೆಯಾ? ಕಡಿಮೆ ಇದೆ. ಈಗ ಮಳೆ ಬಂದಿದೆಯಲ್ಲ, ಮಳೆ ಕಡಿಮೆ ಆಗಿದೆ, ಸೊಪ್ಪು ಬೆಲೆ ಕಡಿಮೆ ಇದೆ, ವ್ಯಾಪಾರ ಇಲ್ಲ. ಎಸ್, ಇವರು ಹೇಳೋ ಪ್ರಕಾರ ಸೊಪ್ಪು ಬೆಲೆ ಬಹಳಷ್ಟು ಕಡಿಮೆ ಇದೆ, ಆದ್ರೆ ತರಕಾರಿ ಬೆಲೆ ಈಗಾಗಲೇ ರೇಟ್ ಜಾಸ್ತಿ ಇರುವಂತದ್ದು. ಸೊ ಬಾಕಿ ಟೈಮಲ್ಲಿ ಇದಕ್ಕೆ 20-15 ರೂಪಾಯಿ ಮಾರಾಟ ಮಾಡಿದ್ರೆ ಸದ್ಯ ಮಾರ್ಕೆಟ್ ಅಲ್ಲಿ 5 ರೂಪಾಯಿಗೆ ಮಾರಾಟ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಮಳೆ ಬಂದ ಕಾರಣ, ಮಳೆ ಬಂದ ಸಂದರ್ಭದಲ್ಲಿ ಸೊಪ್ಪು ಬಹುತೇಕವಾಗಿ ಕೊಳೆತೋಗುತ್ತೆ. ಸೊ ಈ ಕಾರಣಕ್ಕಾಗಿ ಸೊಪ್ಪಿನ ಬೆಲೆ ಬಹಳಷ್ಟು ಕಡಿಮೆ ಆಗಿದೆ. ಸೊ ವ್ಯಾಪಾರ ಕೂಡ ಡಲ್ ಆಗಿದೆ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಸದ್ಯ ನೀವು ಮತ್ತೊಂದು ಕಡೆ ಕ್ಯಾರೆಟ್ ಅನ್ನ ಕೂಡ ನೋಡ್ಬೋದು. ಕ್ಯಾರೆಟ್ಗೆ 40 ರೂಪಾಯಿ ಇರುವಂತದ್ದು, ಹಾಗೇನೆ ಬೀಟ್ರೂಟ್ಗೆ ಕೂಡ 40 ರೂಪಾಯಿ ಇದೆ. ಸೊ ಎಲ್ಲೋ ಒಂದು ಕಡೆ ಒಂದೊಂದು ರೀತಿಯಾಗಿ ರೇಟ್ಗಳು ಜಾಸ್ತಿ ಆಗಿರುವಂತದ್ದು. ಈ ರೇಟ್ ಎಲ್ಲ ಕಮ್ಮಿನೇ ಇದೆ. 40 ರೂಪಾಯಿ ಬೀಟ್ರೋಡು, 40 ರೂಪಾಯಿ ಗೆಡ್ಡೆಗೋಸು, ಮುಲ್ಲಂಗಿ 40, ಬಟಾಣಿ 80, ಹುಳ್ಳಿಕಾಯಿ 40 ಎಲ್ಲ ಕಮ್ಮಿ ಆಗಿದೆ. ಮಾರ್ಕೆಟ್ ನ ಎಲ್ಲ ಕಡೆ ನೋಡುವಾಗ ನುಗ್ಗೆಕಾಯಿ ಎಲ್ಲೂ ಕೂಡ ಇಲ್ಲ. ಬಟ್ ಇಲ್ಲೊಬ್ರು ಮಾರಾಟ ಮಾಡ್ತಿದ್ದಾರೆ. ಎಷ್ಟಿದೆ ಕೆಜಿಗೆ ಕೇಳುವ. ಸರ್ ಈಗಾಗಲೇ ಒಂದು ಕಟ್ಟಿಗೆ ಎಷ್ಟಿದೆ? ಯಾಕಂದ್ರೆ ಕೇರ್ ಮಾರ್ಕೆಟ್ ಅಲ್ಲಿ ಸಂಪೂರ್ಣವಾಗಿ ನುಗ್ಗೆಕಾಯಿ ವ್ಯಾಪಾರ ಅನ್ನೋದು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಸೊ ಇದ್ರ ಬೆಲೆ ಕೂಡ ಜಾಸ್ತಿ ಆಗಿದೆ. ಯಾಕೆ, ಎಲ್ಲಿ, ಎಷ್ಟು ರೇಟ್ ಆಗಿದೆ ಸರ್? ಇದು ನುಗ್ಗೆಕಾಯಿ ಇದು ತಮಿಳ್ನಾಡು ಸೀಸನ್ ಆಗೈತು. ಇದು ಮಹಾರಾಷ್ಟ್ರದಿಂದ ಬರೋದು, ಈ ಸತಿ ಬಂದಿಲ್ಲ. ಇವಾಗ ಒಂದು ಕೆಜಿ ಬೆಲೆ 500 ರೂಪಾಯಿ 600 ರೂಪಾಯಿ. ನಾವು ಚಿಲ್ಲರೆ 700 ರೂಪಾಯಿ ಮಾರಬೇಕು. ಯಾರು ಜನ ತೊಗೊತಾ ಇಲ್ಲ, ಎದ್ಕೊಂಡು 700 ರೂಪಾಯಿಗೆ ಮಾರ್ತಾ ಯಾರು ತೊಗೊತಾ ಇಲ್ಲ. ಒಂದು ಕೆಜಿ ಮಂಡಿ ನಮ್ಗೆ ಅಸಲೇ 600 ರೂಪಾಯಿ ಬೀಳ್ತದೆ. ಈಗ ಡೈಲಿ ನೀವು ವ್ಯಾಪಾರ ಮಾಡ್ತಿರಲ್ಲ, ಈಗ ಇಷ್ಟು ಕಟ್ಟಿ ಇಟ್ಕೊಂಡಿದ್ದೀರಾ, ಸಂಜೆ ವೇಳೆ ಆಗುವಾಗ ಖಾಲಿ ಆಗುತ್ತಾ? ಸಾಗಣಂಗ ಯಾರೋ ಕಷ್ಟ ಬಿದ್ದು ಮಾರಬೇಕು. 10 ಜನ ಕೇಳ್ತಾರೆ, ಓಡ್ತಾರೆ, ಯಾರೋ ಒಬ್ರು ತೊಗೊತಾರೆ, 10 ಜನ ಒಬ್ರು ತೊಗೊತಾರೆ. ಅದರಲ್ಲಿ ನಮಗೆ ಏನು ಸುಮ್ಮನೆ ಬೆಲೆನೇ ಜಾಸ್ತಿ ಆಗಿದೆ. ನಮ್ಗೆ 1 ರೂಪಾಯಿ ಅದರಲ್ಲಿ ಏನು ಸುಖ ಇಲ್ಲ. ನಾವು 40 ವರ್ಷದಿಂದ ಮಾರ್ಕೆಟ್ ವ್ಯಾಪಾರ ಮಾಡ್ತೀನಿ, ಇದು ಬಿಟ್ಟು ವ್ಯಾಪಾರ ಮಾಡೋಕ್ಕೆ ಬೇರೆ ಇಲ್ಲ. ಲಾಭನ ಇದರಲ್ಲಿ ಜೀವನ ನಡೀತಾ ಇರೋದು. ನಮಗೆ ಏನೋ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನನಗೆ ಇವತ್ತು ಮಾರಿನ 1000 ರೂಪಾಯಿ ಲಾಸು. ನಾವು ಇದು ಬಿಟ್ಟು ಬೇರೆ ವ್ಯಾಪಾರ ಮಾಡಿಲ್ಲ. ಇಲ್ಲಿ ಬಂದು ನಮ್ಮ ಕೂಲಿ ಎಲ್ಲ 500 ರೂಪಾಯಿ ಹೇಳಿದ್ರೆ ಯಾರು ತಗೊಳ್ಳಿಲ್ಲ. ಹಂಗೆ ಆಯ್ತು, ಲಾಸ್ ಮಾಡ್ತೀವಿ. ಲಾಸ್ ಆಯ್ತು 1000, 500, 600 ಹಂಗೆ ಲಾಸ್ ಆಯ್ತು. ಹೋಟೆಲ್ಗಳಿಗೆ ಎಲ್ಲ ಬೇಕಲ್ಲ ಈ ನುಗ್ಗೆಕಾಯಿ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನು ಹೋಟೆಲ್ಗಳಿಗೆ ಆಗಿರ್ಬೋದು, ಸಾಂಬಾರ್ಗಳಿಗೆ ನುಗ್ಗೆಕಾಯಿ ಬೇಕೇ ಬೇಕು, ರೇಟ್ ಜಾಸ್ತಿ ಆಗಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ತಗೊಳ್ಳಿಲ್ಲ. ರೇಟ್ ಜಾಸ್ತಿ ಹೇಳಿದ್ರೆ ಅವ್ರು ತಗೊಳ್ಳಿಲ್ಲ, ಹೋಗ್ತಾರೆ ಎಲ್ಲ. ಅದಕ್ಕೆ ಒಂದು 10 ಕೆಜಿ ತಗೊಂಬಂದ 3 ದಿವಸ ಆಯ್ತು ಅದು ಮಾರಕ್ಕೆ. ಅದು ಮಾರಕ್ಕೆ 10 ಕೆಜಿ ತಗೊಂಬಂದ 3 ದಿವಸ ಆಯ್ತು ಮಾರಕ್ಕೆ. ನನಗೆ ಹೊಟ್ಟೆಗೆಲ್ಲ ಲಾಸ್ ಆಯ್ತು. ವ್ಯಾಪಾರ ಅಲ್ಲಿ ನೋಡಿದ್ರೆ ಬೆಲೆ ಐತೆ, ಇಲ್ಲಿ ಯಾರು ಕೇಳೋಲ್ಲ. ಒಂದು 10 ಜನ ಕೇಳಿದ್ರು 1 ಜನ ತಗೊಂತ ಇದೆ. ಅದು 20 ರೂಪಾಯಿ ಕೊಡ್ತೀವಿ, 10 ರೂಪಾಯಿ. ಅಲ್ಲಿ ನೋಡಿದ್ರೆ 500 ರೂಪಾಯಿ 600 ರೂಪಾಯಿ ಅಂತಾರೆ ಕೆಜಿ. ಏನು ಒಂದು ಬೆಳಗ್ಗೆಯಿಂದ ಸಂಜೆ ಗಂಟೆ ಒಂದು 500 ರೂಪಾಯಿ ವ್ಯಾಪಾರ ಮಾಡೋಕ್ಕಾಗಲ್ಲ. ಅದು ಅಲ್ಲಿ ಬೆಳೀತಾ ಇಲ್ಲ, ಮಳೆ ಹುಯ್ತಾ ಇದಲ್ಲ, ಅದು ಬೆಳೀತಾ ಇಲ್ಲ, ಅದು ರೇಟ್ ಜಾಸ್ತಿ ಆಗ. ನಷ್ಟ ಆಗುತ್ತೆ. ಅದು ಹೇಳಿದ್ರೆ ಬರುತ್ತಾ? ಒಂದು ದಿವಸಕ್ಕೆ 500 ರೂಪಾಯಿ ಸಂಪಾದನೆ ಮಾಡೋರು 100 ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ ಇವಾಗ. ಎಲ್ಲೋ ಅಲ್ಲಿ ಇಲ್ಲಿ ಸಾಲ ತಗೊಂಡು ಜೀವನ ಕಳೀತಾ ಇದ್ದೀವಿ. ವ್ಯಾಪಾರ ಅಂತ ಏನಿಲ್ಲ ಇವಾಗ. ಹೇಗಿದೆ? ಎಷ್ಟು ರೂಪಾಯಿ? 20 ರೂಪಾಯಿ. 20 ರೂಪಾಯಿ. ಹೇಗಿದೆ ವ್ಯಾಪಾರ? ವ್ಯಾಪಾರ ಎಲ್ಲ ಹೋದ ಸುಮಾರು. ಇಲ್ಲೊಬ್ರು ರೈತರಿದ್ದಾರೆ. ಸದ್ಯ ಜನರು ಕೂಡ ತರಕಾರಿ ಬೆಲೆ ಏರಿಕೆ ಆಗಿದೆ ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ. ಅದರಲ್ಲಿ ಕೂಡ ನುಗ್ಗೆಕಾಯಿ ರೇಟು ಗಗನಕ್ಕೇರಿರುವಂಥದ್ದು. ಸೊ ರೈತರನ್ನೇ ನಾನು ಮಾತಾಡಿಸ್ತೀನಿ. ಸೊ ನೀವು ರೈತರ ಮಗನ, ತರಕಾರಿ ಬೆಳಿತೀರಾ, ಸದ್ಯ ತರಕಾರಿ ಗಗನಕ್ಕೇರಿದೆ. ಇದು ನಿಮಗೆ ರೈತರಿಗೆ ಎಷ್ಟು ಇದು ಲಾಭ ನಷ್ಟ ಸರ್? ಮೇಡಮ್, ಇದರ ಲಾಭ ಅಂದರೆ ರೈತರು ಕಷ್ಟಪಟ್ಟು ಬೆಳೆದು, ಈಗ ಮಳೆ ಇಲ್ಲ, ರೈತರು ಬೇರೆಯವರಲ್ಲಿ ವ್ಯವಸಾಯ ಮಾಡಿ, ಇಲ್ಲ ಜಮೀನಿಲ್ಲ ಅಂದರೆ ಬೇರೆಯವ್ರ ಹತ್ರ ಜಮೀನು ತಗೊಂಡು ವ್ಯವಸಾಯ ಮಾಡಿ ಒಂದು ಮಾರ್ಕೆಟಿಗೆ ಹಾಕಿದ್ರೆ, ಆ ಮಾರ್ಕೆಟಲ್ಲಿ ಹೆವಿ ರೈಟ್ ಅಂದರೆ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ. ಅಲ್ಲಿನ ಮಾರಾಟಗಾರರಿಗೆ ಬೆಲೆ ಸಿಗ್ತಾ ಇದೆ, ಬಟ್ ಅಲ್ಲಿನ ರೈತರು ತಂದಾಕೋ ರೈತರುಗಳಿಗೆ ಬೆಲೆ ಸಿಗ್ತಾ ಇಲ್ಲ. ಅದರಿಂದ ಇಲ್ಲಿ ಸರ್ಕಾರದವರು ಅದಕ್ಕೆ ಮಂಡನೆ ಮಾಡಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ನಾವು. ಈಗ ನೀವು ರೈತರು ತರಕಾರಿನ ಬೆಳಿತೀರಾ, ಎಕ್ಸಾಂಪಲ್ ಕೇಳೋದಾದ್ರೆ ನೀವು ಮಾರ್ಕೆಟಿಗೆ ಎಷ್ಟು ರೂಪಾಯಿಗೆ ಹಾಕ್ತೀರಾ? ಈಗ ಟೊಮ್ಯಾಟೋಕ್ಕೆ 40 ಅಂತ ಮಾರ್ಕೆಟಲ್ಲಿ ಮಾಡ್ತಿದ್ದಾರೆ. ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಿಗೆ 500 600 ಅಂದರೆ ಕೆಜಿಗೆ ಅಂತ ಇದೆ. ಸೊ ನೀವು ಕೊಡುವಾಗ ಅವ್ರಿಗೆ ಎಷ್ಟಕ್ಕೆ ಕೊಡ್ತೀರಾ? ಅವ್ರು ಯಾಕೆ ಇಷ್ಟು ರೇಟಲ್ಲಿ ಮಾಡ್ತಾರೆ? ನಿಮಗೆ ಎಷ್ಟು ಲಾಭ ಆಗುತ್ತೆ? ಮೇಡಮ್, ನಮ್ದು ಈಗ ಒಂದು ಎಕ್ಸಾಂಪಲ್, ಈಗ ಒಂದು ಕೆಜಿ ನಮಗೆ ಬರೋ 300 ರೂಪಾಯಿ ಅಂತ ಕೊಡ್ತಾರೆ ಮೇಡಮ್. 250-300 ರೂಪಾಯಿ ನಮಗೆ ಕೊಡ್ತಾರೆ. ಬಟ್ ಅವ್ರು ಮಾಡ್ಕೊಳ್ಳೋ ರೈಟು 500-600 ರೂಪಾಯಿವರೆಗೂ ಮಾರ್ಕೋತಾರೆ. ಅದು ನಮ್ಮ ರೈತರುಗಳಿಗೆ ಗೊತ್ತಾಗಲ್ಲ ಮೇಡಮ್. ಅಂದರೆ ಎಷ್ಟಕ್ಕೆ ಯಾವ ಥರ ಮಾರಬೇಕು ಅಂತ ರೈತರುಗಳಿಗೆ ಗೊತ್ತಲ್ಲ. ತಗೊಂಡೋಗಿ ಹಾಕ್ತೀವಿ, ಬೆಳೆದಿರ್ತೀವಿ, ಅಲ್ಲಿ ಏನೋ ಬಂದಿದ್ದು ಲಾಭದಲ್ಲಿ ಏನೋ ಇದು ಮಾಡ್ತೀವಿ ಅಂತ ಆ ಕ್ಯಾಲ್ಕುಲೇಷನ್ ಮಾಡಲ್ಲ ನಮ್ಮ ರೈತರುಗಳು. ಬಂದಿದ್ದು ತಗೊಂಡೋಗಿ ಹಾಕ್ತಾರೆ ಅಷ್ಟೇ ಮೇಡಮ್.
ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನ್ಸುತ್ತೆ? ಇದರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕಾ ಅಥವಾ ಯಾರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು? ಮೇಡಮ್ ಇದ್ರ ಬಗ್ಗೆ ಸರ್ಕಾರನೇ ಗಮನ ಹರಿಸ್ಬೇಕು ಮೇಡಮ್. ಯಾಕೆ ಅಂದರೆ ರೈತರ ಕಷ್ಟ ಯಾರಂದ್ರೆ ಇವಾಗ ರೈತೇ ಬೆನ್ನೆಲುಬು ಇವತ್ತು ದೇಶಕ್ಕೆ. ರೈತರು ಮತ್ತು ಸೈನಿಕ ಇಲ್ಲ ಅಂದರೆ ದೇಶನೇ ಯಾವುದೇ ಕಾರಣಕ್ಕೂ ಇಲ್ಲ. ಪ್ರತಿಯೊಬ್ಬ ರೈತನ ಕಷ್ಟನೂ ಒಬ್ಬ ಸರ್ಕಾರಿ ಆಗಿರುವಂಥ ಸರ್ಕಾರಿ ಅಧಿಕಾರಿಗಳು ಅಲ್ಲಿನ ಲೋಕಲ್ ಈಗ ಒಂದು ಮಾರ್ಕೆಟ್ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಅಲ್ಲಿನ ಅಧಿಕಾರಿಗಳು ಸ್ಥಳೀಗೆ ಬಂದು ಅಲ್ಲಿ ಪರಿಶೀಲನೆ ಮಾಡಬೇಕು. ರೈತರಿಗೆ ಬೆಲೆ ಸಿಗ್ತಾ ಇದೆ, ಅಲ್ಲಿನ ಅಧಿಕಾರಿಗಳು ಬರಬೇಕು. ತಹಸೀಲ್ದಾರರಾಗಲಿ ಅಲ್ಲಿಂದು ಅಧಿಕಾರಿಗಳಾಗಲಿ ಸ್ಪಾಟಿಗೆ ಬಂದು ಅಲ್ಲಿ ಮೆಜರ್ ಮಾಡಬೇಕು. ಆ ಬೆಳೀತಾರಂಥ ರೈತರುಗಳಿಗೆ ಅದ್ರ ಲಾಭ ಸಿಗ್ತಾ ಇದೆಯಾ ಇಲ್ವಾ, ಯಾವ ಥರ ಗುಣಮಟ್ಟ ಸಿಗ್ತಾ ಇದೆ ಅವ್ರಿಗೆ ಕೊಡ್ತಾರೆ. ಈಗ ನಾವು ರೈತರಾಗಿ ಒಳ್ಳೆ ಗುಣಮಟ್ಟ ಕೊಡ್ತೀವಿ ಅಂದರೆ ಪ್ರಾಡಕ್ಟ್ನ ಅದಕ್ಕೆ ತಕ್ಕಂತೆ ಬೆಲೆ ಕೊಡ್ತಾ ಇಲ್ಲ ಇವತ್ತು. ಇದಕ್ಕೆ ಸರ್ಕಾರನೇ ಮನ್ನಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜನರ ಆರೋಗ್ಯ ದೃಷ್ಟಿಯನ್ನು ತೆಗೆದುಕೊಳ್ಳುವಾಗ ತರಕಾರಿ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆ ಇರುವಂಥದ್ದು. ಆದರೂ ಕೂಡ ನುಗ್ಗೆಕಾಯಿ ಕೂಡ ನಮ್ಮ ಕಣ್ಣಿಗೆ ಆಗಿರ್ಬೋದು, ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು. ಬಟ್ ಏನು ಕಿವಿ ಮಾತು ಹೇಳ್ತೀರಾ ರೈತರ ಮಗನಾಗಿ? ಮೇಡಮ್ ಇದ್ರ ಬಗ್ಗೆ ಕಿವಿ ಮಾತು ಏನಂದರೆ ಪ್ರತಿಯೊಬ್ಬ ರೈತರು ಬೆಳೆದಿರೋ ಬೆಳೆಗೆ ಒಂದು ಒಳ್ಳೆ ಬೆಲೆ ಸಿಗಬೇಕು ಅಂತ ಕೇಳ್ಕೊತಾ ಇದೀವಿ. ಪ್ರತಿಯೊಬ್ಬರು ರೈತರು ಮಕ್ಕಳು ಬೆಳಿಬೇಕು, ರೈತರಿಗೆ ಒಳ್ಳೆ ಬೆಲೆ ಸಿಗಬೇಕು ಅಂತ ಕೇಳ್ಕೊತೀನಿ ಮೇಡಮ್. 100 ರೂಪಾಯಿ ಇದೆ kg. ಎಲ್ಲ ತರಕಾರಿ ಜಾಸ್ತಿ ಇದೆ, ಎಲ್ಲ 100 ರೂಪಾಯಿ ಆಗಿದೆ. ಬೆಲೆ ಅಂದರೆ ಬೆಲೆ. ಜನ ಬರ್ತಾರೆ, ಸುಮಾರು ಏನು ಅಷ್ಟು ವ್ಯಾಪಾರ ಆಗ್ತಾ ಇಲ್ಲ. ಯಾಕೆ ಅಂತಮ್ಮ ರೀಸನ್? ಈಗ ನಿಮಗೆ ಗೊತ್ತು, ಪ್ರತಿದಿನ ನಾವು ಅಡಿಗೆ ಮಾಡಬೇಕಾದ್ರೆ ನಮ್ಮ ಆರೋಗ್ಯಕ್ಕೆ ತರಕಾರಿ ಬಹಳಷ್ಟು ಪ್ರಾಮುಖ್ಯತೆ ಇರುವಂಥದ್ದು. ಈ ಬೆಲೆ ಏರಿಕೆಯಿಂದ ಜನರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ? ಏನು ಮಾಡೋದು, ಕಷ್ಟ. ಯಾರು ನಮ್ಮನ್ನ ವಿಚಾರಿಸೋರೇ ಇಲ್ಲ. ಹಿಂಗೆ ಬೆಲೆ ಆಗಿದೆ ಅಷ್ಟೇ. ಎಷ್ಟೇ ಬೆಲೆ ಆದರೂ ತಗೋಬೇಕು, ತಿನ್ನಬೇಕು. ನಮಗೆ ಆದಾಯ ಇಲ್ಲ. ಏನು ಮಾಡೋದು? ತರಕಾರಿ ಬೀನ್ಸ್ ಮಾತ್ರ 50-45, ಇದು ನೂಕಲ್ಲಿ 30 ರೂಪಾಯಿ ಅಲ್ಲೇ ಅಸಲು. ಇಲ್ಲಿ 40 ರೂಪಾಯಿ ಅಂದರೆ ಯಾರೂ ತೊಗೊತಲ್ಲ. ನುಗ್ಗೆಕಾಯಿ ಹೋದ ವಾರದಲ್ಲೆಲ್ಲ 600-700 ಇತ್ತು, ಈ ವಾರದಲ್ಲಿ 300 ರೂಪಾಯಿ ಆಗೈತೆ. 1 kg ಅಸಲು. ಇಲ್ಲಿ ತೊಗೊಂಬಂದು ಮಾರಿದ್ರೆ ಹೋಯ್ತಲ್ಲ. ಮುಂಚೆ ಥರ ವ್ಯಾಪಾರಗಳಿಲ್ಲ. 2 ದಿವಸ 3 ದಿವಸ ಇವತ್ತೊಂದು ದಿವಸ ಮಾರಿದೆ. ಮುಂಚೆ ಥರ ವ್ಯವಹಾರ ಏನು ನಡೀತಲ್ಲ. ಬಡ್ಡಿಗೆ ಹಣ ಬಂಡವಾಳಗಳು ಹಾಕುತ್ತಿ, ಬೇರೆ ಬಡ್ಡಿಗಳೇ ಜಾಸ್ತಿ ಆಗ್ತವೆ ನೋಡಿ. ಇವತ್ತು ಬೆಳಿಗ್ಗೆ ಉಯ್ದಿದ್ದು ಐಟಮು ಯಾವುದು ಬೋಣಿ ಇಲ್ಲ. ಯಾಕೆ ತುಂಬಿಸಿ ಮನೆಗೆ ಹೋಯ್ತೀವಿ, ನಾಳೆ ಅದೇ ಉಯ್ತೀವಿ. ಬೆಳಗ್ಗೆ 3 ಗಂಟೆ 2 ಗಂಟೆ ಗೊತ್ತಿಲ್ಲದ ಬಂದು ಅಂಗಡಿ ಹಾಕ್ತೀವಿ. ವ್ಯಾಪಾರಗಳಿಲ್ಲ. ಬೆಂಡೆಕಾಯಿ 60 ರೂಪಾಯಿ ಅಲ್ಲೇ. ಇಲ್ಲಿ 70 ಹುಟ್ಟಿ ಬೆಳೆದಿದೆ. ಇಲ್ಲಿ 4 ಮಕ್ಳು ಎತ್ತಿದ್ದು ಇಲ್ಲೇ. ಇವಾಗ 3ನೇ ಮಗ ಸತ್ತಿದ ಮೇಲೆ ನಾವು ಮನೆ ಮಾಡ್ಕೊಂಡು ಹೋದವು. ಇವ್ರು ಹೇಳೋ ಪ್ರಕಾರ ಗುಡ್ಡೆಗಳಿಗೆ 20 ಅಂದ್ರೆ ಕೆಜಿಗೆ ಜಾಸ್ತಿ ಇದೆ. ಸದ್ಯ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗುಡ್ಡೆಗಳನ್ನ ಇಟ್ಟಿದ್ದಾರೆ. ಸೊ ಪೊಟಾಟೊ ಆಗಿರ್ಬೋದು, ಅದಕ್ಕೆ ಕೂಡ ಗುಡ್ಡೆಗೆ 20, ಬೀಟ್ರೋಟ್ಗೆ 20, ಹಾಗೇನೆ ಕ್ಯಾರೆಟ್ಗೆ 20 ಇರುವಂತದ್ದು. ಕೆಜಿ ನೋಡಕ್ ಹೋದ್ರೆ 60-40 ರೂಪಾಯಿ ಇದೆ. ಸದ್ಯ ವ್ಯಾಪಾರ ಬಹಳಷ್ಟು ಡಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ KR ಮಾರ್ಕೆಟ್ ಅಂದ್ರೆ ನಿಮ್ಗೆ ನೋಡ್ತಾ ಇರ್ಬೋದು, ಸುತ್ತಮುತ್ತ ಬಹಳಷ್ಟು ವ್ಯಾಪಾರವನ್ನ ನಡೆಸುವವರಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಿಲಿಕಾನ್ ಸಿಟಿಯಲ್ಲಿ ವೆದರ್ ಆಗಿರ್ಬೋದು, ಜಿಲ್ಲೆಗಳಲ್ಲಿ ಬರ್ತಾ ಇರುವಂತಹ ಮಳೆಗೆ ಈಗ ಸದ್ಯ ತರಕಾರಿ ಬೆಳೆ ಬಹಳಷ್ಟು ಹೆಚ್ಚಾಗಿರುವಂತದ್ದು. ಹೇಗಿದೆ ಆಂಟಿ ವ್ಯಾಪಾರ? ವ್ಯಾಪಾರ ಪರವಾಗಿಲ್ಲ, ಎಲ್ಲ ಬಿಸ್ನೆಸ್ ಎಲ್ಲ ಲಾಸ್. ಯಾಕೆ ಅಂದರೆ ರೈತರ ಹತ್ರ ಸ್ವಲ್ಪ ಅವಾಗೊಂದು ಟೈಮ್ ಇವಾಗೊಂದು ಟೈಮ್ ಹಂಗಿರುತ್ತೆ. ಪರವಾಗಿಲ್ಲ. ಮಾರು ಬಂದು 80ರಿಂದ 50, 40, 30 ಗಂಟೆ. ದಾಮಿ ಕೆಜಿ 100 ರೂಪಾಯಿ ಐತೆ, 120 ಐತೆ. ಜಾಸ್ತಿ ಆಗಿದೆ, ಕಮ್ಮಿ ಇದೆಯಾ? ಜಾಸ್ತಿ ಆಗಿದೆ ರೈಟ್. ಗೊತ್ತಿಲ್ಲ ಮಂಡಿಯವ್ರು ಹೆಂಗೆ ಕೊಡ್ತಾರೆ ಇಂಥ. ಎಸ್, ಬೆಲೆ ಏರಿಕೆ ಬಗ್ಗೆ ಬಹಳಷ್ಟು ಚರ್ಚೆ ವ್ಯಕ್ತವಾಗ್ತಾ ಇರುವಂಥದ್ದು. ನಮ್ಮ ಜೊತೆ ಮಾತಾಡೋಕ್ಕೆ ಮಹಿಳೆಯರಿದ್ದಾರೆ. ಮ್ಯಾಮ್, ಈಗಾಗಲೇ ತರಕಾರಿ ಬೆಲೆ ಗಗನಕ್ಕೆ ಏರ್ತಾ ಇದೆ, ಅದರಲ್ಲೂ ಕೂಡ ನುಗ್ಗೆಕಾಯಿ ಬಹಳಷ್ಟು ರೇಟ್ ಜಾಸ್ತಿ ಆಗಿರುವಂಥದ್ದು. ಆ್ಯಸ್ ಎ ನೀವು ಮಹಿಳೆಯಾಗಿ, ಹಾಗೇನೆ ಮನೆಯಲ್ಲಿ ಅಡುಗೆ ಎಲ್ಲ ಮಾಡ್ತೀವಿ ನಾವು, ಏನು ಹೇಳೋಕೆ ಇಷ್ಟಪಡ್ತೀರಾ? ಏನು ಹೇಳೋಕ್ಕೆ ಅಂತಂದರೆ, ಈಗ ರೇಟ್ ಕಮ್ಮಿ ಇದ್ದಾಗ ತಿನ್ನಬೇಕು, ಈಗ ಸೈಲೆಂಟಾಗಿರಬೇಕು. ಆದರೆ ರೇಟ್ ಅಂತೂ ಎಲ್ಲ ದುಬಾರಿಯಾಗಿದೆ. ಏನು ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅಂತಿಲ್ಲ. ಸೊಪ್ಪಂತೂ ಹೇಳೋಕ್ಕೆ ಇಲ್ಲ. ಮೊದಲೆಲ್ಲ 10 ರೂಪಾಯಿ 20 ರೂಪಾಯಿ ಇತ್ತು, ಈಗ 20-30ಕ್ಕೆ ಏರ್ಬಿಟ್ಟಿದೆ. ಏನು ತಿನ್ನಬೇಕು, ಏನು ಬಿಡಬೇಕು, ನೀವೇ ಹೇಳಬೇಕು. ಈಗ ತರಕಾರಿ ರೇಟ್ ಜಾಸ್ತಿ ಆಗಿದೆ. ಎಲ್ಲೋ ಒಂದು ಕಡೆ ಈಗ ನೋಡ್ಬೋದು, ಇವತ್ತು ಕೂಡ ಬೆಂಗಳೂರಿನ ಕ್ಲೈಮೇಟ್ ಈ ಥರ ಇದೆ. ಬಟ್ ಮನುಷ್ಯನ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ತರಕಾರಿ, ಸೊಪ್ಪು, ಹಣ್ಣು. ಇದರ ರೇಟೇ ಈ ಥರ ಗಗನಕ್ಕೇರಿದ್ರೆ ನಾವು ಯಾವ ರೀತಿ ತಿನ್ನಬೇಕು? ಏನು ಅನಿಸುತ್ತೆ ನಿಮಗೆ? ಅನಿಸೋದು ಅಂತಂದರೆ ಅಂದರೆ ಮಧ್ಯವರ್ತಿಗಳು, ಅಂದರೆ ಮಿಡ್ಲ್ ಕ್ಲಾಸ್ ಅವರು ಆದರೂ ಪರವಾಗಿಲ್ಲ. ಇನ್ನು ಕೆಳಗಡೆ ಇರೋರಂತೂ ದೇವರೇ ನೋಡ್ಕೋಬೇಕಷ್ಟೇ. ಏನು ತಿನ್ನೋದು ಅಂತಂದರೆ ಏನು ಹೇಳ್ಬೇಕು ಹೇಳ್ರಿ, ತುಂಬಾ ಕಾಸ್ಟ್ಲಿ ಇದೆ. ಚೆನ್ನಾಗಿರೋರಾದ್ರೆ ಚೆನ್ನಾಗಿ ತೊಗೊಂಬಂದು ತಿಂತಾರೆ, ಇಲ್ದವರು ನೋಡ್ಕೊಂಡು ತಿಂತಾರೆ ಅಷ್ಟೇ. ಈಗ ಪ್ರಮುಖವಾಗಿ ನುಗ್ಗೆಕಾಯಿ ಈಗ ಎಲ್ಲರೂ ಕೂಡ ಸಾಂಬಾರಿಗೆ ಹಾಕ್ತೀವಿ. ಅದರಲ್ಲೂ ಕೂಡ ಮದುವೆ ಸಮಾರಂಭ ಆಗಿರ್ಬೋದು, ಹೋಟೆಲ್ಗಳಲ್ಲಿ ಇಡ್ಲಿ ಆಗಿರ್ಬೋದು. ಸೊ ಈಗ ನುಗ್ಗೆಕಾಯಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಸೊ ಏನು ಹೇಳ್ತೀರಾ?
ಹೇಳೋದು ಅಂದರೆ ಅದು ಯಾಕೆ ಬೆಲೆ ಜಾಸ್ತಿ ಆಯಿತು ಅಂತೂ ಗೊತ್ತಾಗ್ತಾ ಇಲ್ಲ. ಆದರೂ ಯಾವತ್ತು ಇಷ್ಟು ದುಬಾರಿಯಾಗಂತೂ ಯಾವತ್ತೂ ಕಾಣಲಿಲ್ಲ ನುಗ್ಗೆಕಾಯಿ. ಕಾಣ್ತಾ ಇಲ್ವಲ್ಲ ತಾನೆ, ಅದೇ ಹೇಗೆ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಈಗ ನುಗ್ಗೆಕಾಯಿ ಇನ್ಮೇಲೆ ಕಾಣಿಸೋದೇ ಇಲ್ವೇನೋ ಅನಿಸ್ತಾ ಇದೆ. ಸಾಮಾನ್ಯ ಜನಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಮೊನ್ನೆ ತಗೊಂಡ್ವಿ 80 ರುಪೀಸ್ ಅನ್ಸುತ್ತೆ ಅಲ್ಲ, ಇವಾಗ ತರಕಾರಿ ಜಾಸ್ತಿ ಆಗಿದೆ. ಸೊ ಏನಾದರೂ ಮಾಡಬೇಕು, ಸರ್ಕಾರ ಏನಾದರೂ ಸ್ಕೀಮ್ಸ್ ಏನಾದರೂ ತಗೊಂಡು ಬರಬೇಕು, ಜನಕ್ಕೆ ಸ್ವಲ್ಪ ಈಸಿಯಾಗಿ ಮಾಡಿಕೊಡ್ಬೇಕು. ಈಗ ಪ್ರತಿಯೊಬ್ಬರು ಮನುಷ್ಯನಿಗೆ ಕೂಡ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ತರಕಾರಿ, ಫ್ರೂಟ್ಸ್. ಈ ರೀತಿ ಗಗನಕ್ಕೆ ಏರಿದ್ರೆ ಜನಸಾಮಾನ್ಯರ ಪಾಡೆ ಏನಂತ ಅನ್ಸುತ್ತೆ? ಆರೋಗ್ಯಕ್ಕೆ ಎಷ್ಟು ಇದು ಎಫೆಕ್ಟ್ ಆಗ್ಬೋದು? ಒಂದು ಕಡೆ ಆರೋಗ್ಯನೂ ಎಫೆಕ್ಟ್ ಆಗುತ್ತೆ. ಬಿಕಾಸ್ ಅವರು ಬೇಸಿಕ್ ತರಕಾರಿ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದೇ ಸ್ಕೀಮ್ಸ್ ಏನಾದರೂ ತಗೊಂಡು ಬಂದರೆ ಸಾಮಾನ್ಯ ಜನಕ್ಕೆ ಸ್ವಲ್ಪ ಈಸಿ ಆಗ್ಬೋದು. ಇಲ್ಲೊಬ್ರು ಯೂತ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸಾ ಹೋಗುವ. ಸರ್, ಸದ್ಯದ ಪರಿಸ್ಥಿತಿ ವಾತಾವರಣ ಕೂಡ ಚೇಂಜ್ ಆಗ್ತಾ ಇರುವಂಥದ್ದು. ಇದೇ ಹೊತ್ತಿನಲ್ಲಿ ತರಕಾರಿ ಬೆಲೆ ಆಗಿರ್ಬೋದು, ಹಣ್ಣು ಹಂಪಲು ಬೆಲೆ ಏರಿಕೆ ಆಗಿದೆ. ಸೊ ಇದು ಜನಸಾಮಾನ್ಯರಿಗೆ ಬಹಳಷ್ಟು ಬರೆ ಅಂತಾನೆ ಹೇಳ್ಬೋದು. ಏನ್ ಹೇಳ್ತೀರಾ ಯೂತ್ ಆಗಿ? ಇದರದ್ದು ನೋಡೋದಾದ್ರೆ ಮ್ಯಾಮ್, ಒಂದು ನನ್ನ ಪ್ರಕಾರ ಸ್ವಲ್ಪ ಎಫೆಕ್ಟಿವ್ ಬೀಳಬಹುದು ಒಂದು ಲೈಕ್ ಈ ಸಿಟಿನಲ್ಲಿ ಇರ್ತಕ್ಕಂಥವ್ರಿಗೆ. ಬಟ್ ಅದರಿಂದ ಇಲ್ಲಿ ಕೂಡ ಅರ್ನಿಂಗ್ ಇದೆ. ಬಟ್ ನನ್ನ ಪ್ರಕಾರ ಅಷ್ಟೇನು ನಮಗೆ ಲೈಕ್ ಜಾಸ್ತಿ ಅಂತ ಅನಿಸ್ಲಿಲ್ಲ. ಬಟ್ ಅಗೇನ್ ನಾನು ನಾವು ಇವನ್ ಇಲ್ಲಿ ರೂಮಲ್ಲಿ ಇರೋದು, ಇವನ್ ಫ್ರೆಂಡ್ಸ್ ಕಲೀಗ್ಸ್ ಎಲ್ಲ ನೋಡೋದಾದ್ರೆ ಒಂದು ಲಾಸ್ಟ್ ಒಂದು 10 days ಬ್ಯಾಕ್ ಏನೋ 80-90 ರುಪೀಸ್ ಈ ಥರ KGಗೆಲ್ಲ ಟೊಮೆಟೊ ಕೊಂಡಿದ್ವಿ. ಬಟ್ ಇವಾಗ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅಗೇನ್ ಒಂದು ಸ್ವಲ್ಪ ಕಡಿಮೆ ಆಗಿರಿದೆ ಅಂತ ನನ್ನ ಒಂದು ಫೀಲ್. ಆದ್ರೆ ಸರ್, ನುಗ್ಗೆಕಾಯಿ 700ರಿಂದ 800 kgಗೆ ಆಗಿರುವಂತದ್ದು. ಸೊ ನುಗ್ಗೆಕಾಯಿ ಪ್ರತಿಯೊಬ್ಬ ಆರೋಗ್ಯಕ್ಕೂ ಕೂಡ ಇಂಪಾರ್ಟೆಂಟ್. ಸಾಂಬಾರು, ಮದುವೆ ಸಮಾರಂಭ ಆಗಿರ್ಬೋದು, ಪ್ರತಿಯೊಂದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದು ಬೆಲೆ ಏರಿಕೆ ಬಗ್ಗೆ ಏನ್ ಹೇಳ್ತೀರಾ? ಅದು ಬೆಲೆ ಏರಿಕೆ ಬಗ್ಗೆ ನೋಡಿದ್ರೆ ತುಂಬಾ ನಿಜವಾಗ್ಲೂ ಹೇಳ್ಬೇಕಂದ್ರೆ 700ರಿಂದ 800 ಅಂತಂದ್ರೆ ಅದು ತುಂಬಾ ಹೈ ಅಂತ ಹೇಳ್ಬೋದು. ನಿಜವಾಗ್ಲೂ ಅಟ್ ಲೀಸ್ಟ್ ಒಂದು 200 to 300 ಇದ್ರೆ ಬೆಟರ್ ನುಗ್ಗೆಕಾಯಿ ಕಮಿಂಗ್ ಟು ಒಂದು ನುಗ್ಗೆಕಾಯಿ ಪ್ರೈಸ್. ಸೊ ಈಗ ಆರೋಗ್ಯಕ್ಕೆ ನಮ್ಗೆ ಬೇಕಾಗಿರುವಂತದ್ದು ತರಕಾರಿಗಳು ಗಗನಕ್ಕೆ ಏರಿದ್ರೆ ಜನಸಾಮಾನ್ಯರಿಗೆ ಏನ್ ಮಾಡ್ಬೇಕು? ಗಗನಕ್ಕೆ ನಿಜವಾಗ್ಲೂ ಕೊಂಡ್ಕೊಳ್ಳೋಂಥ ಪರಿಸ್ಥಿತಿ ಇರಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೆಲವೊಬ್ರು ತುಂಬಾ ಬಡವರು ಇರ್ತಾರೆ ವಿಲೇಜಸ್ ಅಲ್ಲಿ. ನೋಡೋದಾದ್ರೆ ಯಾಸ್ ಐ ಎಮ್ ನಾನು ಕೂಡ ಬಂದಿದ್ದು ವಿಲೇಜ್ ಇಂದ, ರಾಯಚೂರು ಡಿಸ್ಟಿಕ್ ನಂದು, ಮಾನವಿ ತಾಲೂಕು ಬಾಗಲವಾಡ ಅಂತ ವಿಲೇಜ್ ಇಂದ. ಸೊ ಅಲ್ಲಿಂದ ಬರೋದು ನೋಡೋದಾದ್ರೆ ಅಂತಲ್ಲಿ ಕೆಲವೊಬ್ರು ಅರ್ನಿಂಗ್ಸ್ ಇರಲ್ಲ. ಕೆಲವೊಬ್ಬರಿಗೆ ನಿಜ ಹೇಳ್ಬೇಕಂದ್ರೆ ಇನ್ನೊಬ್ರ ಹತ್ರ ಇಸ್ಕೊಂಡು ಬೇಡಿ ತಿನ್ನೋ ಥರ ಇರುತ್ತೆ ಒಬ್ಬೊಬ್ಬರಿಗೆ. ಕೆಲವೊಬ್ಬರಿಗೆ ಕೊಂಡ್ಕೊಂಡು ತಿನ್ನೋದಂದ್ರೆ ಕಷ್ಟ ಆಗುತ್ತೆ. 700 to 800 per kg ನುಗ್ಗೆಕಾಯಿ ಬೆಲೆ ಆಗಿರ್ಬೋದು. ಇಲ್ಲಾಂತಂದರೆ ಈಗ ನಾರ್ಮಲಿ ಈರುಳ್ಳಿ ಕೂಡ ಸಮ್ಟೈಮ್ಸ್ ಅಲ್ಲಿ 100-200 kg ಈ ಥರ ಆಗಿರೋದು. ಅಂಥದ್ದಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಡವರಿಗೆ. ಇಲ್ಲಿ ಮಹಿಳೆಯರ ಬಳಗ ಇದೆ, ಅವರನ್ನು ಕೂಡ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಈಗ ಪ್ರತಿಯೊಬ್ಬರು ಕೂಡ ನಾವು ಮನೆಯಲ್ಲಿ ಅಡಿಗೆ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ವಾತಾವರಣ ಕೂಡ ಬದಲಾವಣೆ ಆಗಿದೆ. ಒಂದೊಂದು ತರಕಾರಿ ರೇಟ್ ಜಾಸ್ತಿ ಆಗ್ತಿರುವಂಥದ್ದು. ಅದರಲ್ಲಿ ನುಗ್ಗೆಕಾಯಿ ಸಿಗ್ತಾನೆ ಇಲ್ಲ. ಅದರಲ್ಲೂ ಕೂಡ 700ರಿಂದ 800 ದಾಟಿದೆ. ಏನು ಹೇಳ್ತೀರಾ? ಸೀಸನ್ ಇಲ್ದಾಗ ನುಗ್ಗೆಕಾಯಿ ಬೇಕು ಅಂತ ಭಟ್ರುಗಳು ಬರ್ದಾಗ ಫಂಕ್ಷನ್ಗಳಲ್ಲಿ ನಾವು 1000 ರೂಪಾಯಿ ಕೊಟ್ಟು ತೊಗೊಂಡೋಗ್ಬೇಕಾಗುತ್ತೆ. 100 ರೂಪಾಯಿ ಇರೋದನ್ನ 50 ರೂಪಾಯಿಗೂ ಸಿಗುತ್ತೆ ಸೀಸನಲ್ಲಿ. ಅದನ್ನು 1000 ರೂಪಾಯಿ ಕೊಟ್ಟು ತೊಗೊಂಡೋಗೋ ಕೆಪಾಸಿಟಿ ಇರ್ತಾರೆ ಜನ. ಅದಕ್ಕಾಗಿ ಅವ್ರು ಏನು ಹೇಳ್ತಾರೋ ಅದಕ್ಕೆ ಫಂಕ್ಷನ್ ಮಾಡೋರು ಮಾಡಲೇಬೇಕು, ತಗೊಂಡು ಹೋಗ್ಲೇಬೇಕು. ಹೌದಾ? ಜನ ಇವಾಗ ನುಗ್ಗೆಕಾಯಿ ಇಲ್ದಾಗ ನಂಗೆ ಸಾರೇ ಮಾಡಲ್ಲ ಅಂತ ಅಂದಾಗ ನಾವು ಬಿಡೋಕ್ಕಾಗುತ್ತಲ್ಲ, ಹಂಗೆ ಮಾಡಲೇಬೇಕಾಗುತ್ತೆ. ಈಗ ತರಕಾರಿ ಬೆಲೆ ಒಂದೊಂದ್ರದ್ದು, ಈಗ ಟೊಮ್ಯಾಟೊ ಆಗಿರ್ಬೋದು 40, 50, 60, 20, 10 ರೂಪಾಯಿಗೆ ಸಿಗ್ತಾ ಇರೋದು. 2 kg ಇದ್ದಾಗ 10 ರೂಪಾಯಿಗೆ 2 kg ಇದ್ದಾಗ ಯಾರೂ ಮಾತಾಡಲ್ಲ. ರೋಡಿಗೆ ಸುರಿತೀರೆ ಏನೇನೋ ಎಲ್ಲ ಕಮೆಂಟ್ಸ್ ಬರ್ತಾ ಇರ್ತಾರೆ. ಈಗ 50 ರೂಪಾಯಿ ಕೊಟ್ಟು ತಗೊಂಡು ತಿನ್ಬೇಕು. ಅವಾಗ 100 ರೂಪಾಯಿ ಕೊಟ್ಟು ತಿನ್ನಬೇಕು. ಆದಾಗ ಇವಾಗ ರೈತರು ಇದಾಗಬೇಕು ಅಂತ ಅಂದಾಗ ತಗೊಂಡು ತಿನ್ನಬೇಕು ಅಲ್ವಾ? ಈಗ 10 ರೂಪಾಯಿಗೆ 2 kg ಟೈಮ್ನಲ್ಲಿ ಸಿಗುತ್ತಾ? ಅವಾಗೆಲ್ಲ ರೋಡಲ್ಲಿ ಸುರಿತಾರೆ. ಬೇಡ, ಇವಾಗ ಕೊಟ್ಟು ತಿನ್ನಿ, ಏನು ಮಾಡೋಕ್ಕಾಗಲ್ಲ. ಆರೋಗ್ಯಕ್ಕೆ ಇಂಪಾರ್ಟೆನ್ಸ್ ತರಕಾರಿ. ಸೊ ರೇಟ್ ಜಾಸ್ತಿ ಆದ್ರೂ ತಿನ್ನಿ ಅಂತ ಅಷ್ಟೇ, ತಿನ್ಲೇಬೇಕು. ಸ್ವಲ್ಪ ಇಷ್ಟು ಜಾಸ್ತಿ ತಿನ್ನೋ ಬದಲು ಸ್ವಲ್ಪನಾದ್ರೂ ತಿನ್ನಿ ಅಷ್ಟೇ. ನೀವೇನು ಹೇಳ್ತೀರಾ? ಏನು ಹೇಳೋದು ಗೊತ್ತಿಲ್ಲ ಮೇಡಮ್, ಇವನ್ನೇ ಕೇಳಿ. ರೇಟ್ ಜಾಸ್ತಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಇದರಿಂದ ತಗೊಳ್ಳೇಬೇಕಾಗುತ್ತೆ. ನಮ್ಗೆ ಹೆಲ್ತ್ ಕಾನ್ಶಿಯಸ್ ಆಗಿರ್ಬೋದು, ಮತ್ತು ಇವಾಗೆಲ್ಲ ಕ್ಯಾಲ್ಶಿಯಂ ಬೇಕು ಎಲ್ಲ ಬೇಕಂತ ಹೇಳೋದ್ರಿಂದ ತಗೊಳ್ಳೇಬೇಕಾಗುತ್ತೆ, ನಾವು ತಿನ್ನಲೇಬೇಕಾಗುತ್ತೆ ಅಷ್ಟೇ. ಮೊರಾಂಗೋ ಅಂತೂ ತುಂಬಾ, ಈಗಂತೂ ಎಲ್ಲರೂ ಅದು ತಗೊಳ್ಳಿ, ನಿಮ್ಮ ಹೆಲ್ತ್ ಇದಕ್ಕೆಲ್ಲ ತುಂಬ ಒಳ್ಳೆಯದು ಅಂತೆಲ್ಲ ಹೇಳೋದ್ರಿಂದ ತಗೊಂಡ್ರೆ ಒಳ್ಳೇದು ಅನ್ಸುತ್ತೆ. ಏನು ರೇಟ್ ಆದರೂ ಪರವಾಗಿಲ್ಲ, ನಾವು ತೊಗೊಂಡು ತಿನ್ನಬೇಕು ಅಂತ ಅನ್ಸುತ್ತೆ ನಮಗೆ. ಇದು ಬೆಟರ್ ಚಾಯ್ಸ್ ಅಂದರೆ ಸೀಸನಲ್ ತರಕಾರಿ ಏನಿರುತ್ತೋ ಅದು ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಆ ಸೀಸನಲ್ಲಿ ಕಮ್ಮಿ ಇರುತ್ತೆ. ಅದನ್ನು ನೋಡ್ಕೊಂಡು ನಾವು ಚಾಯ್ಸ್ ಮಾಡ್ಕೋಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕೆ. ಇನ್ಎವಿಟಬಲ್ ಅಂದಾಗ ತೊಗೊಳ್ಳೇಬೇಕು ಹೈ ಕಾಸ್ಟು. ಇಲ್ಲ ಅಂದರೆ ಈ ಥರ ನಾವು ಸೀಸನಲ್ಲಿ ಇವಾಗ ಈ ಟೈಮಲ್ಲಿ ಏನು ಬರುತ್ತೋ ಅದನ್ನು ತೊಗೊಳ್ಳೋದು.
ಪ್ರಕೃತಿ ಮಾಡಿರೋದೇ ಈ ಸೀಸನ್ಗೆ ಏನು ಬೇಕೋ ಅದನ್ನು ಬೆಳೆಯುತ್ತೆ. ನಾವು ಅದನ್ನು ತೊಗೊಂಡು ತಿನ್ನೋದು ಸೂಟಬಲ್ ಅಂತ ಹೇಳ್ತೀನಿ. ಜಾಸ್ತಿ ಇದ್ದರೆ ಏನು ಮಾಡೋಕ್ಕಾಗಲ್ಲ, ಬೇಕೇ ಬೇಕು ಅಂದರೆ ಇಟ್ ಈಸ್ ಇನವಿಟಬಲ್ ಅಂದಾಗ ತೊಗೊಳ್ಳೋದು ಅಷ್ಟೇ. ಇವಾಗ ಆ್ಯಕ್ಚುಲಿ ಈಗ ಸೀಸನ್ ಅವರೆಕಾಯಿ ಫಾರ್ ಎಕ್ಸಾಂಪಲ್ ಸೊಪ್ಪುಗಳು ಇವೆಲ್ಲ ಜಾಸ್ತಿ ಬರುತ್ತೆ. ಇವಾಗ ಗೋಯಿಂಗ್ ಫಾರ್ ನುಗ್ಗೆಕಾಯಿ ಡ್ರಮ್ಸ್ಟಿಕ್ ಆ ಥರ ಹೋಗೋ ಬದಲು ಈಗ ಸೀಸನಲ್ಲಿ ಈಗ ಅವರೆಕಾಯಿ ಕಮ್ಮಿ ಇದೆ, ಸೊಪ್ಪುಗಳು ಕಮ್ಮಿ ಇದೆ, ನಾವು ಅಂಥದ್ದನ್ನು ಜಾಸ್ತಿ ಬಳಸ್ಬೋದು. ಅದರಿಂದನೂ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ, ಅದರಲ್ಲೂ ಪ್ರೋಟೀನ್ಸ್ ಇದೆ. ಸೊಪ್ಪಿಂದ ಯಾರಿಗೂ ತೊಂದರೆ ಅಂತೂ ಇಲ್ಲ. ಸೊ ನಾವು ಯಾವುದು ಸೀಸನಲ್ಲಿ ಅವ್ರು ಹೇಳ್ದಂಗೆ ಯಾವುದು ಜಾಸ್ತಿ ಬಳಕೆ ಬರುತ್ತೆ, ನೇಚರ್ ನಮ್ಗೆ ಅದೇ ಗಿಫ್ಟ್ ಕೊಟ್ಟಿರೋದು. ನಿಮಗೆ ಆಯಾ ಸೀಸನ್ ಕರೆಕ್ಟಾಗಿ ಬರ್ತಾ ಇರುತ್ತೆ, ನೀವು ಅದನ್ನು ಬಳಸ್ತಾ ಇದ್ದರೆ ನಮಗೂ ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಒಂದು ಕಡೆ ವ್ಯಾಪಾರಸ್ಥರು ಬಹಳಷ್ಟು ಅಳಲನ್ನು ತೋಡ್ತಾ ಇರುವಂಥದ್ದು, ಯಾಕಂದ್ರೆ ರೇಟ್ ಜಾಸ್ತಿಯಿಂದ ಜನರು ಖರೀದಿಯಲ್ಲಿ ಹಿಂದೆ ಸರಿತಾ ಇದ್ದಂತ ಏನು ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ ಅಂದರೆ ಅವರು ಎಲ್ಲಿ ವ್ಯಾಪಾರ ಮಾಡ್ತಾರೆ ಏನೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ನನ್ನ ಪ್ರಕಾರ ಯಾರಿಗೂ ಅನ್ಯಾಯ ಅಂತೂ ಆಗಲ್ಲ, ಯಾರಿಗೂ ಲಾಸ್ ಆಗಲ್ಲ. ಅಷ್ಟೊಂದು ತೀರಾ ಬಿದ್ದೋಗಿದೆ ಅಂತ ಏನಿಲ್ಲ ರೇಟ್ಸು. ಸೊ ಮೀಡಿಯಮ್ ಆಗಿದೆ. ಸೊ ಅವ್ರಿಗೂ ಏನು ಲಾಸ್ ಇಲ್ಲ ಅಂತ ನನ್ನ ಪ್ರಕಾರ. ಜನರು ಕೊಳ್ತಾ ಇದ್ದಾರೆ, ಅವ್ರಿಗೂ ಲಾಸ್ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಡೆ ವಾತಾವರಣ ಬಹಳಷ್ಟು ಕೈ ಕೊಡ್ತಾ ಇರುವಂಥದ್ದು, ಒಂದು ಕಡೆ ಚಳಿ, ಒಂದು ಕಡೆ ಬಿಸಿಲು, ಒಂದು ಕಡೆ ಮಳೆ. ಇದರಿಂದಾಗಿ ರೈತರು ಕೂಡ ಕಂಗಾಲಾಗಿದ್ದಾರೆ, ಜನಸಾಮಾನ್ಯರು ಕೂಡ ಗಗನಕ್ಕೇರಿದಂತಹ ತರಕಾರಿ ಬೆಳೆಯಿಂದ ಬಹಳಷ್ಟು ತತ್ತರಿಸಿ ಹೋಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ವ್ಯಾಪಾರಸ್ಥರನ್ನ ಮಾತಾಡಿಸುವಾಗ ಬಹುತೇಕ ವ್ಯಾಪಾರಸ್ಥರ ಅಳಲು ಒಂದೇ, ನಮಗೆ ಸರಿಯಾದ ರೀತಿ ವ್ಯಾಪಾರ ಆಗ್ತಾ ಇಲ್ಲ ಅಂತ. ಮತ್ತೊಂದು ಕಡೆ ಜನಸಾಮಾನ್ಯರನ್ನ ಮಾತಾಡಿಸಿದಾಗ ಆರೋಗ್ಯದ ದೃಷ್ಟಿಯಿಂದ ತರಕಾರಿಗಳು ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯಕ್ಕೆ ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲ್ಗಳು ಆಗಿರ್ಬೋದು, ಸೊಪ್ಪುಗಳನ್ನು ತಿಂದರೆ ಒಳ್ಳೆಯದು ಅಂತ ವೈದ್ಯರು ಕೂಡ ಹೇಳ್ತಾರೆ. ಎಲ್ಲೊಂದು ಕಡೆ ಬೆಲೆ ಏರಿಕೆಯಿಂದಾಗಿ ನಮಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ, ಸರ್ಕಾರ ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕಂತ ಅಳಲನ್ನು ತೋಡ್ಕೊಂಡ್ರೆ, ಮತ್ತೊಂದು ಕಡೆ ರೈತರು ಕೂಡ ಇದರ ಬಗ್ಗೆ ಮಾತಾಡ್ತಾ ಎಲ್ಲೋ ಒಂದು ಕಡೆ ಬೆಲೆ ಏರಿಕೆ ಆಗಿದೆ, ಆದರೆ ನಮಗೆ ಸರಿಯಾದ ರೀತಿ ಅದಕ್ಕೆ ಬೇಕಾದಂತಹ ಹಣ ಸಿಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ದಲ್ಲಾಳಿಗಳ ಪಾಲಾಗ್ತಿದೆ ಅನ್ನೋ ಮಾತನ್ನ ಹೇಳ್ತಾ ಹೋದ್ರು. ಒಟ್ಟಾರೆ ಹೇಳಬೇಕಾದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಟೊಮ್ಯಾಟೊ ಆಗಿರ್ಬೋದು, ನುಗ್ಗೆಕಾಯಿ ಆಗಿರ್ಬೋದು, ಹುಳಿ ಆಗಿರ್ಬೋದು, ಸೊ ಪ್ರತಿಯೊಂದರ ಬೆಲೆ ಪ್ರತಿದಿನ ಏರಿಕೆ ಆಗ್ತಾ ಇದೆ. ಸೊ ಜನಸಾಮಾನ್ಯರು ಖರೀದಿ ಮಾಡೋದಕ್ಕೆ ಕೂಡ ಹಿಂದೇಟಾಗ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.